ಒಂದು ಜಗತ್ತಿದೆ. ಅಲ್ಲಿ ಒಂದು ಕಡೆ ವಿಶಾಲವಾದ ಪ್ರದೇಶಗಳು ಸೋಮಾರಿಗಳ ಜಾಂಬೀಸ್ ವಶದಲ್ಲಿದ್ದರೆ, ಇನ್ನೊಂದು ಕಡೆ ಮನುಷ್ಯರು ತಮ್ಮ ನಿಯಂತ್ರಣವನ್ನು ಉಳಿಸಿಕೊಂಡಿದ್ದಾರೆ. ಅಲ್ಲಿನ ಸೋಮಾರಿಗಳು ಎಷ್ಟು ಮುಂದುವರೆದಿದ್ದಾರೆ ಎಂದರೆ, ಅವರು ಕೇವಲ ಅಲೆದಾಡುವ ಬದಲು ಮನುಷ್ಯರಂತೆ ವಿಕಸನಗೊಳ್ಳಲು ವಿವಿಧ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಜಗತ್ತು ಬಹುಪಾಲು ಸೋಮಾರಿಗಳಿಂದ ನಾಶವಾಗಿದೆ. ಕೇವಲ ಕೆಲವು ಪ್ರದೇಶಗಳು ಮಾತ್ರ ಅವುಗಳ ಭೀತಿಯಿಂದ ಸುರಕ್ಷಿತವಾಗಿವೆ. ರೈಲಿ ಮತ್ತು ಮೈಕ್ ಅಂತಹ ಒಂದು ಸುರಕ್ಷಿತ ವಲಯದಲ್ಲಿ ವಾಸಿಸುತ್ತಿದ್ದಾರೆ. ಇಂದು ಅವರು ಸೋಮಾರಿಗಳನ್ನು ವೀಕ್ಷಿಸಲು ನಿರ್ಜನವಾದ ಮತ್ತು ಹಾಳಾದ ಪ್ರದೇಶಕ್ಕೆ ಬಂದಿದ್ದಾರೆ. ರೈಲಿ ಸುರಕ್ಷಿತ ದೂರದಿಂದ ಗಮನಿಸುತ್ತಿರುವಾಗ ಒಬ್ಬ ಸೋಮಾರಿ ಸಂಗೀತಗಾರ ವಾದ್ಯ ನುಡಿಸುತ್ತಿರುವುದು ಮತ್ತು ಇನ್ನೊಬ್ಬ ಸೋಮಾರಿ ಕಾರಿಗೆ ಪೆಟ್ರೋಲ್ ತುಂಬುವುದನ್ನು ಕಲಿಯುತ್ತಿರುವುದು ಕಾಣಿಸುತ್ತದೆ. ಸೋಮಾರಿಗಳು ತಮಗೆ ತಾವೇ ತರಬೇತಿ ನೀಡಿಕೊಳ್ಳುತ್ತಿದ್ದಾರೆ ಎಂಬುದು ರೈಲಿಗೆ ತಡವಾಗದೆ ಅರ್ಥವಾಗುತ್ತದೆ. ಅಷ್ಟರಲ್ಲಿ ಬಿಗ್ ಡ್ಯಾಡಿ ಎಂಬ ಭಯಾನಕ ಸೋಮಾರಿ ಮನುಷ್ಯರ ಇರುವಿಕೆಯನ್ನು ಪತ್ತೆ ಹಚ್ಚಿದಂತೆ ಅಪಾಯಕಾರಿ ಶಬ್ದ ಮಾಡುತ್ತದೆ. ಬಿಗ್ ಡ್ಯಾಡಿಯವರನ್ನು ಗುರುತಿಸುವ ಮೊದಲೇ ರೈಲಿ ಮೈಕ್ನನ್ನು ಎಳೆದುಕೊಂಡು ಅಲ್ಲಿಂದ ಓಡಿ ಹೋಗುತ್ತಾನೆ. ಮತ್ತೊಂದೆಡೆ ಚಾಲೋ ಎಂಬ ವ್ಯಕ್ತಿ ತನ್ನ ತಂಡದೊಂದಿಗೆ ಕಸದ ರಾಶಿಗೆ ದೊಡ್ಡ ಕಂಟೇನರ್ ಒಂದನ್ನು ಎಸೆಯುತ್ತಿರುವುದು ನಮಗೆ ಕಾಣಿಸುತ್ತದೆ. ಅರ್ಧ ಹೂತು ಹೋಗಿ ನರಳುತ್ತಿದ್ದ ಸೋಮಾರಿಯ ಮೇಲೆ ಚಾಲೋ ಕಣ್ಣು ಬಿದ್ದ ತಕ್ಷಣ ಅವನು ಅದರ ತಲೆಗೆ ಗುಂಡು ಹಾರಿಸಿ ಅದರ ನರಳಾಟವನ್ನು ಕೊನೆಗೊಳಿಸುತ್ತಾನೆ. ತಂಡವು ಕೊನೆಯ ಪೆಟ್ಟಿಗೆಯನ್ನು ಎತ್ತಿದಾಗ ಅದರಿಂದ ರಕ್ತ ಸುರಿಯುತ್ತಿರುತ್ತದೆ, ಏಕೆಂದರೆ ಅದರಲ್ಲಿ ಪ್ರೀಮಿಯಂ ಮದ್ಯದ ಸಂಗ್ರಹವಿರುತ್ತದೆ. ಇದರ ವಿವರಗಳು ನಂತರ ನಿಮಗೆ ಆಘಾತ ನೀಡುತ್ತವೆ. ಆ ಮದ್ಯದ ಜೊತೆಗೆ ಚಾಲೋ ಕಂಟೇನರ್ ಅನ್ನು ಕಸಕ್ಕೆ ಎಸೆಯುತ್ತಾನೆ. ಅನೇಕ ಕಿಲೋಮೀಟರ್ಗಳ ದೂರದಲ್ಲಿ ರೈಲಿ ಮೈಕ್ ಜೊತೆ ಮುಂದೆ ಸಾಗುತ್ತಿರುವಾಗ ಹಠಾತ್ತನೆ ಸುತ್ತ ಹೋದ ವಿಚಿತ್ರ ಮುಖವೊಂದನ್ನು ನೋಡುತ್ತಾನೆ. ಅದನ್ನು ನೋಡಿದ ತಕ್ಷಣ ಮೈಕ್ ಅದರ ಗನ್ ಗುರಿಪಡಿಸುತ್ತಾನೆ. ಆದರೆ ರೈಲಿ ಅವನನ್ನು ತಡೆದು ಅದು ತನ್ನ ಒಡನಾಡಿ ಚಾಲಿ ಎಂದು ವಿವರಿಸುತ್ತಾನೆ. ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಬೆಂಕಿಯ ಜ್ವಾಲೆ ಕಾಣಿಸಿಕೊಳ್ಳುತ್ತದೆ ಮತ್ತು ಮೂವರು ಅವಸರದಿಂದ ತಮ್ಮ ವಾಹನದತ್ತ ಓಡುತ್ತಾರೆ. ಅದು ಸೋಮಾರಿಗಳಿಂದ ರಕ್ಷಿಸಿಕೊಳ್ಳಲು ರೈಲಿ ಸ್ವತಃ ನಿರ್ಮಿಸಿದ ಡೆಡ್ ರೆಕನಿಂಗ್ ಎಂಬ ಶಸ್ತ್ರಸಜ್ಜಿತ ಟ್ರಕ್ ಆಗಿರುತ್ತದೆ. ಸ್ವಲ್ಪ ಸಮಯದ ನಂತರ ಚಾಲು ಕೂಡ ತನ್ನ ತಂಡದೊಂದಿಗೆ ರೈಲಿ ಇರುವ ಜಾಗಕ್ಕೆ ಬರುತ್ತಾನೆ. ಅವರೆಲ್ಲರೂ ಒಂದೇ ಘಟಕವಾಗಿ ಕೆಲಸ ಮಾಡುತ್ತಾರೆ ಮತ್ತು ಅದೇ ಟ್ರಕ್ ಅನ್ನು ಬಳಸುತ್ತಾರೆ. ಅವರು ಸೋಮಾರಿ ಪೀಡಿತ ಪ್ರದೇಶಗಳಿಂದ ಸರಕುಗಳನ್ನು ಸಾಗಿಸಿ ನಗರದಲ್ಲಿ ಹಣಕ್ಕಾಗಿ ಮಾರಾಟ ಮಾಡುತ್ತಾರೆ. ಸರಕುಗಳನ್ನು ಸಂಗ್ರಹಿಸುವಾಗ ಸೋಮಾರಿಗಳು ಮನುಷ್ಯರ ಕೆಲಸಗಳನ್ನು ಕಲಿಯುವ ಮೂಲಕ ಮತ್ತು ಸಂಕೇತಗಳ ಮೂಲಕ ಸಂವಹನ ನಡೆಸುವ ಮೂಲಕ ತಾವೇ ಮುಂದುವರಿಯುತ್ತಿದ್ದಾರೆ ಎಂದು ರೈಲಿ ಚೋಲೋಗೆ ಎಚ್ಚರಿಕೆ ನೀಡುತ್ತಾನೆ. ಆದರೆ ಚೋಲೋ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಮೈಕ್ ಜೊತೆ ಅಲ್ಲಿಂದ ಹೊರಡುತ್ತಾನೆ. ನಾವು ರಾತ್ರಿಯಲ್ಲಿ ಏಕೆ ಹೊರಗೆ ಹೋಗುತ್ತೇವೆ ಎಂದು ಮೈಕ್ ಕೇಳಿದಾಗ, ಕತ್ತಲೆಯು ಸೋಮಾರಿಗಳನ್ನು ಅಧೀನದಲ್ಲಿಡಲು ಇರುವ ಏಕೈಕ ಮಾರ್ಗ ಎಂದು ಚೋಲೋ ಉತ್ತರಿಸುತ್ತಾನೆ. ಆಕಾಶದಲ್ಲಿ ಪಟಾಕಿಗಳು ಸಿಡಿದಾಗ ಸೋಮಾರಿಗಳ ಸಂಪೂರ್ಣ ಗಮನ ಆ ಬೆಳಕಿನತ್ತ ತಿರುಗುತ್ತದೆ ಮತ್ತು ಅವರು ಮನುಷ್ಯರ ಬಗ್ಗೆ ಗಮನ ಹರಿಸುವುದಿಲ್ಲ. ಆದರೆ ಆ ಬೆಂಕಿ ಬಿಗ್ ಡ್ಯಾಡಿಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂಬುದು ಚೋಲೋಗೆ ತಿಳಿದಿರುವುದಿಲ್ಲ. ವಾಸ್ತವವಾಗಿ ಬಿಗ್ ಡ್ಯಾಡಿ ತನ್ನ ಸಹಚರರನ್ನು ಎಚ್ಚರಿಸುತ್ತಿರುತ್ತಾನೆ, ಆದರೆ ಯಾರೂ ಅವನ ಮಾತನ್ನು ಕೇಳಿಸಿಕೊಳ್ಳುವುದಿಲ್ಲ. ರೈಲಿಯ ಇಡೀ ತಂಡವು ಬೀದಿಗಳಲ್ಲಿ ನಿರ್ಭಯವಾಗಿ ಸಂಚರಿಸಲು ಪ್ರಾರಂಭಿಸುತ್ತದೆ ಮತ್ತು ಕಾಣಿಸಿಕೊಳ್ಳುವ ಪ್ರತಿಯೊಂದು ಸೋಮಾರಿಯನ್ನು ಒಬ್ಬೊಬ್ಬರಾಗಿ ಕೊಲ್ಲುತ್ತದೆ. ಈ ದೃಶ್ಯವನ್ನು ಕಂಡ ಬಿಗ್ ಡ್ಯಾಡಿ ಎಷ್ಟೊಂದು ಕೋಪಗೊಳ್ಳುತ್ತಾನೆ ಎಂದರೆ, ಅವನು ಒಂದು ಸೋಮಾರಿಯ ತಲೆಯನ್ನು ತನ್ನ ಕಾಲಿನಿಂದ ತುಳಿದು ಜಜ್ಜುತ್ತಾನೆ. ಆಕಾಶದಲ್ಲಿದ್ದ ಬೆಂಕಿ ಆರಿ ಹೋಗುತ್ತದೆ ಮತ್ತು ಮತ್ತೆ ಕತ್ತಲೆ ಆವರಿಸುತ್ತದೆ. ಸೋಮಾರಿಯೊಂದು ರೈಲಿಯ ವಾಹನದ ಹತ್ತಿರ ಬಂದ ತಕ್ಷಣ ಅವನು ಅದನ್ನು ಗುಂಡಿಕ್ಕಿಕೊಳ್ಳುತ್ತಾನೆ. ರೈಲಿ ತನ್ನ ತಂಡಕ್ಕೆ ತಕ್ಷಣ ಅಲ್ಲಿಂದ ಹೊರಡುವಂತೆ ಹೇಳುತ್ತಾನೆ ಮತ್ತು ಎಲ್ಲಾ ಸದಸ್ಯರು ಪಲಾಯನ ಮಾಡುತ್ತಾರೆ. ಡೆಡ್ ರೆಕಾನಿಂಗ್ ಟ್ರಕ್ ಅವರಿಗೆ ರಕ್ಷಣೆ ನೀಡುತ್ತಾ ದಾರಿಯಲ್ಲಿ ಬರುವ ಎಲ್ಲಾ ಸೋಮಾರಿಗಳನ್ನು ಕೊಲ್ಲುತ್ತಾ ವ್ಯಾಪಕ ವಿನಾಶವನ್ನು ಉಂಟು ಮಾಡುತ್ತದೆ. ಈ ಮಧ್ಯೆ ಇನ್ನೂ ಬರದ ಚೋಲೋ ಬಗ್ಗೆ ರೈಲಿ ಯೋಚಿಸುತ್ತಾ ತಕ್ಷಣ ಅವನಿಗೆ ಕರೆ ಮಾಡುತ್ತಾನೆ. ಆದರೆ ಚೋಲೋ ತಾನು ಶೀಘ್ರದಲ್ಲೇ ಹಿಂತಿರುಗುವುದಾಗಿ ಹೇಳುತ್ತಾನೆ. ಅಲ್ಲಿಂದ ಚೋಲೋ ತನ್ನ ಸಹಚರರೊಂದಿಗೆ ಮದ್ಯದ ಅಂಗಡಿಯೊಂದಕ್ಕೆ ತಲುಪುತ್ತಾನೆ. ಅವನು ಫ್ರಿಡ್ಜ್ ತೆರೆದ ತಕ್ಷಣ ಅದರೊಳಗೆ ಅಡಗಿದ್ದ ಸೋಮಾರಿಯೊಂದು ಇದ್ದಕ್ಕಿದ್ದಂತೆ ಅವನ ಮೇಲೆ ದಾಳಿ ಮಾಡುತ್ತದೆ. ಚೋಲೋ ಧೈರ್ಯದಿಂದ ಹೋರಾಡುತ್ತಾನೆ ಮತ್ತು ಕೆಲವು ನಿಮಿಷಗಳ ನಂತರ, ಒಂದು ಹೋರಾಟದ ನಂತರ ಅವನು ಅದರ ಕುತ್ತಿಗೆಗೆ ಗುಂಡು ಹಾರಿಸಿ ಅದರ ಅಸ್ತಿತ್ವವನ್ನು ಕೊನೆಗೊಳಿಸುತ್ತಾನೆ. ನಂತರ ಅವನು ಪೆಟ್ಟಿಗೆಯಿಂದ ಹೆಚ್ಚಿನ ಸಂಖ್ಯೆಯ ಸಿಗರೆಟ್ಗಳನ್ನು ನೆಲದ ಮೇಲೆ ಬೀಳಿಸುತ್ತಾನೆ ಮತ್ತು ಅವುಗಳನ್ನು ಹಾರಿಸುವಂತೆ ಮೈಕ್ಗೆ ಆದೇಶಿಸುತ್ತಾನೆ. ಮುಗ್ಧ ಮೈಕ್ ಸಿಗರೆಟ್ಗಳನ್ನು ಸಂಗ್ರಹಿಸಲು ಮುಂದೆ ಬರುತ್ತಾನೆ. ಈ ಸಮಯದಲ್ಲಿ ಚೋಲೋ ಹೊರಗಡೆ ಕಾರಿನಲ್ಲಿ ಫಾಕ್ಸಿಯೊಂದಿಗೆ ಕುಳಿತಿರುತ್ತಾನೆ. ಮೈಕ್ ಒಳಗಡೆ ಬಗ್ಗಿದ ತಕ್ಷಣ ಜೊಂಬಿಯೊಂದು ಇದ್ದಕ್ಕಿದ್ದಂತೆ ಅವನ ಕೈಯನ್ನು ಕಚ್ಚುತ್ತದೆ. ಇದರಿಂದ ಮೈಕ್ ವೇಗವಾಗಿ ಹೊರಗೆ ಓಡಿ ಬರುತ್ತಾನೆ ಮತ್ತು ಜೊಂಬಿ ಅವನನ್ನು ಬೆನ್ನಟ್ಟುತ್ತದೆ. ಅವನು ಹೊರಬರುತ್ತಿದ್ದಂತೆ ರೈಲಿ ಅಲ್ಲಿಗೆ ಬಂದು ಆ ಜೊಂಬಿಯನ್ನು ಹೊಡೆದುರುಳಿಸುತ್ತಾನೆ. ರೈಲಿ ಮೈಕ್ಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತಾನೆ, ಆದರೆ ಚೋಲೋ ಅವನನ್ನು ಹಿಂದೆ ಸರಿಯುವಂತೆ ಹೇಳುತ್ತಾನೆ. ಏಕೆಂದರೆ ಜೊಂಬಿ ಕಚ್ಚಿದ ನಂತರ ಮೈಕ್ ಇನ್ನು ಮುಂದೆ ಸುರಕ್ಷಿತವಾಗಿರುವುದಿಲ್ಲ. ಆದರೆ ರೈಲಿಗೆ ಅವನನ್ನು ಹಾಗೆಯೇ ಬಿಟ್ಟು ಹೋಗಲು ಮನಸ್ಸಿರುವುದಿಲ್ಲ. ಈ ವಾಗ್ವಾದದ ನಡುವೆಯೇ ಮೈಕ್ ತನಗೆ ತಾನೇ ಗುಂಡು ಹಾರಿಸಿಕೊಳ್ಳುತ್ತಾನೆ ಮತ್ತು ಸಂಘರ್ಷ ಅಲ್ಲಿಗೆ ಕೊನೆಗೊಳ್ಳುತ್ತದೆ. ಇದರ ನಂತರ ರೈಲಿ ಎಲ್ಲರಿಗೂ ನಗರವನ್ನು ಬಿಟ್ಟು ಹೋಗುವಂತೆ ಆದೇಶಿಸುತ್ತಾನೆ ಮತ್ತು ಒಬ್ಬೊಬ್ಬರಾಗಿ ಹೊರಡಲು ಪ್ರಾರಂಭಿಸುತ್ತಾರೆ. ಆದರೆ ಆಗ ಬಿಗ್ ಡ್ಯಾಡಿ ಒಬ್ಬ ಬೈಕರ್ ಮೇಲೆ ದಾಳಿ ಮಾಡಿ
ಅವನ ಗನ್ ಕಿತ್ತುಕೊಂಡು ಜೋರಾಗಿ ಕಿರುಚುತ್ತಾ ಜನರನ್ನು ಬೆನ್ನಟ್ಟಲು ಪ್ರಾರಂಭಿಸುತ್ತಾನೆ. ತಮ್ಮ ನಾಯಕನನ್ನು ಅನುಸರಿಸುತ್ತಾ ಇತರ ಜೊಂಬಿಗಳು ಸಹ ಮುನ್ನುಗ್ಗುತ್ತವೆ. ಶೀಘ್ರದಲ್ಲೇ ರೈಲಿ ನಗರದಿಂದ ದೂರವಿರುವ ಮತ್ತು ಜೊಂಬಿ ಭೀತಿಯಿಂದ ಸಂಪೂರ್ಣವಾಗಿ ಸುರಕ್ಷಿತವಾಗಿರುವ ನೆಲೆಗೆ ತಲುಪುತ್ತಾನೆ. ಶ್ರೀಮಂತರೆಲ್ಲರೂ ಫಿಡ್ಲರ್ಸ್ ಗ್ರೀನ್ ಎಂಬ ಎತ್ತರದ ಕಟ್ಟಡದಲ್ಲಿ ವಾಸಿಸುತ್ತಿದ್ದರೆ, ಬಡವರು ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುತ್ತಾರೆ. ಈ ನಗರವು ನೀರಿನಿಂದ ಸುತ್ತುವರಿಯಲ್ಪಟ್ಟಿದೆ ಮತ್ತು ವಿದ್ಯುದೀಕೃತ ಬೇಲಿಯಿಂದ ರಕ್ಷಿಸಲ್ಪಟ್ಟಿದೆ. ಸರಕುಗಳನ್ನು ತಲುಪಿಸಿದ ನಂತರ ಮೈಕ್ನ ಸಾವಿಗೆ ರೈಲಿ ಚೋಲೋನನ್ನು ದೂಷಿಸುತ್ತಾನೆ. ಆದರೆ ಮೈಕ್ ಸ್ವತಃ ಸಾವು ಆರಿಸಿಕೊಂಡನೆಂದು ಚೋಲೋ ವಿವರಿಸುತ್ತಾನೆ. ಶ್ರೀಮಂತರ ನಡುವೆ ಬದುಕುವುದು ಚೋಲೋನ ಕನಸಾಗಿರುತ್ತದೆ, ಆದ್ದರಿಂದ ಅವನು ರಹಸ್ಯವಾಗಿ ಮದ್ಯ ಮಾರಾಟ ಮಾಡಿ ಹಣ ಸಂಪಾದಿಸುತ್ತಿರುತ್ತಾನೆ. ಮರುದಿನ ಬೆಳಿಗ್ಗೆ ರೈಲಿ ಮಲ್ಲಿಗನ್ನನ್ನು ಭೇಟಿಯಾಗುತ್ತಾನೆ. ಅವನ ಮಗನಿಗೆ ಔಷಧಿ ನೀಡಲು ಸಹಾಯ ಮಾಡುತ್ತಾನೆ ಮತ್ತು ನಂತರ ತನ್ನ ಕಾರು ಕಳ್ಳತನವಾಗಿರುವುದನ್ನು ಪತ್ತೆ ಹಚ್ಚುತ್ತಾನೆ. ಕೋಪಗೊಂಡ ಅವನು ಜೊಂಬಿಗಳನ್ನು ಮನೋರಂಜನೆಗಾಗಿ ಬಳಸುವ ಭೂಗತ ಪಾರ್ಟಿಗೆ ಹೋಗುತ್ತಾನೆ. ಒಬ್ಬ ಹುಡುಗಿಯನ್ನು ಜೊಂಬಿಗಳೊಂದಿಗೆ ಹೋರಾಡಲು ಅಖಾಡಕ್ಕೆ ತಳ್ಳಿದಾಗ ರೈಲಿಗೆ ಅದನ್ನು ಸಹಿಸಲಾಗದೆ ಗುಂಡು ಹಾರಿಸುತ್ತಾನೆ. ಇದು ಅಲ್ಲಿ ಗೊಂದಲವನ್ನು ಉಂಟುಮಾಡುತ್ತದೆ. ಪೊಲೀಸರು ಬರುತ್ತಾರೆ. ಸ್ಲ್ಯಾಟ್ ಬಂಧನಕ್ಕೊಳಗಾಗುತ್ತಾಳೆ ಮತ್ತು ನಂತರ ಭ್ರಷ್ಟ ವ್ಯವಸ್ಥೆಯು ಅವಳನ್ನು ಹೇಗೆ ಸಿಲುಕಿಸಿತು ಎಂದು ರೈಲಿಗೆ ವಿವರಿಸುತ್ತಾಳೆ. ರೈಲಿ ಕೇವಲ ತನ್ನ ಕಾರಿನೊಂದಿಗೆ ಈ ಹಾಳಾದ ಪ್ರಪಂಚದಿಂದ ತಪ್ಪಿಸಿಕೊಳ್ಳಲು ಬಯಸುತ್ತಾನೆ. ಈ ಮಧ್ಯೆ ಬಿಗ್ ಡ್ಯಾಡಿ ಜೊಂಬಿಗಳನ್ನು ಶೂಟಿಂಗ್ ಅಭ್ಯಾಸಕ್ಕಾಗಿ ಬಳಸುವುದನ್ನು ನೋಡುತ್ತಾನೆ. ಇದು ಅವನ ಸೇಡಿನ ಹಸಿವನ್ನು ಹೆಚ್ಚಿಸುತ್ತದೆ. ಚಾಲೋ ಕಾಫ್ಮನ್ ಅನ್ನು ತಲುಪುತ್ತಾನೆ, ಆದರೆ ಅಲ್ಲಿ ಅವಮಾನ ಮತ್ತು ತಿರಸ್ಕಾರಕ್ಕೆ ಒಳಗಾಗುತ್ತಾನೆ. ಕೋಪಗೊಂಡ ಚೋಲೋ ಡೆಡ್ ರೆಕನಿಂಗ್ ಅನ್ನು ಕಳ್ಳತನ ಮಾಡುವ ಮೂಲಕ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸುತ್ತಾನೆ. ಜೊಂಬಿಗಳ ನೆಲೆಯ ಮೇಲೆ ದಾಳಿ ಮಾಡಿ ಸೈನಿಕರನ್ನು ಕೊಂದು ನಗರದತ್ತ ಧಾವಿಸುತ್ತವೆ. ಚಾಲೋ ಕಾಫ್ಮನ್ ಅನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ, ಆದರೆ ಕಾಫ್ಮನ್ ಬದಲಿಗೆ ರೈಲಿಯನ್ನು ಬಿಡುಗಡೆ ಮಾಡುತ್ತಾನೆ. ರೈಲಿ ತನ್ನ ವಾಹನವನ್ನು ಹಿಂಪಡೆಯಲು ಶಸ್ತ್ರಾಸ್ತ್ರಗಳು ಮತ್ತು ತನ್ನ ಸ್ನೇಹಿತರ ಬಿಡುಗಡೆಗಾಗಿ ಮಾತುಕತೆ ನಡೆಸುತ್ತಾನೆ. ಜೊಂಬಿಗಳು ನಗರದತ್ತ ಮೆರವಣಿಗೆ ನಡೆಸುತ್ತವೆ. ರೈಲಿ ಕಾಫ್ಮನ್ಗೆ ಎಚ್ಚರಿಕೆ ನೀಡುತ್ತಾನೆ, ಆದರೆ ಅವನು ಅದನ್ನು ನಿರ್ಲಕ್ಷಿಸುತ್ತಾನೆ. ಜೊಂಬಿಗಳು ಗನ್ ಮತ್ತು ಉಪಕರಣಗಳನ್ನು ಬಳಸುವುದನ್ನು ಕಲಿತು ನಗರವನ್ನು ಆಕ್ರಮಿಸಿದಾಗ ಅರಾಜಕತೆ ಉಂಟಾಗುತ್ತದೆ. ಡ್ರಾಬ್ರಿಡ್ಜ್ ಬಳಿ ರೈಲಿ ಹತಾಶವಾಗಿ ಹೋರಾಡುತ್ತಾನೆ. ಡೆಡ್ ರೆಕನಿಂಗ್ ಪ್ಲೇಯರ್ಗಳನ್ನು ಬಳಸುವ ಮೂಲಕ ಸಿಲುಕಿಕೊಂಡ ನಾಗರಿಕರನ್ನು ಉಳಿಸುತ್ತದೆ, ಆದರೆ ಜೊಂಬಿಗಳು ಶೀಘ್ರವಾಗಿ ಅದಕ್ಕೆ ಹೊಂದಿಕೊಳ್ಳುತ್ತವೆ. ಬಿಗ್ ಡ್ಯಾಡಿ ಕಾಫ್ಮನ್ ಅನ್ನು ಎದುರಿಸುತ್ತಾನೆ ಮತ್ತು ಚೋಲೋ ಜೊಂಬಿಯಾಗಿ ಹಿಂತಿರುಗುತ್ತಾನೆ. ಭೀಕರ ಸ್ಫೋಟದಲ್ಲಿ ಇಬ್ಬರು ನಾಶವಾಗುತ್ತಾರೆ. ಅಂತಿಮವಾಗಿ ರೈಲಿ ಜೊಂಬಿ ಸಮೂಹವನ್ನು ತೊಡೆದು ಹಾಕಲು ಕ್ಷಿಪಣಿಯನ್ನು ಬಳಸುತ್ತಾನೆ. ಬದುಕುಳಿದವರು ಹೊರಬರುತ್ತಾರೆ ಮತ್ತು ರೈಲಿ ಹೊಸ ಮನೆಯ ಹುಡುಕಾಟದಲ್ಲಿ ನಗರವನ್ನು ಬಿಡಲು ನಿರ್ಧರಿಸುತ್ತಾನೆ. ಇದರೊಂದಿಗೆ ಚಲನಚಿತ್ರವು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಿಮಗೆ ಈ ಸಿನಿಮಾ ಇಷ್ಟವಾದಲ್ಲಿ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.